ಸರ್ ನಮಸ್ತೆ. ನನ್ನ ಹೆಸರು ಕಲಾವತಿ ಅಂತ ಹೇಳ್ಬಿಟ್ಟು. ಕನಕೋತ್ಸವದ ಬಗ್ಗೆ ಹೇಳಬೇಕಂತ ಅಂದರೆ ನಿಜವಾಗ್ಲೂ ನಮಗೆ ಖುಷಿ ಥರ ಅಂಥ ವಿಷಯನೇ. ಯಾಕೆ ಅಂತ ಅಂದರೆ ನಮ್ಮ ಕನಕಪುರದಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿರೋವಂಥದ್ದು ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಮತ್ತು ಬಮೂಲ್ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಎಕ್ಸ್ MP ಆದಂಥ ಡಿ ಕೆ ಸುರೇಶ್ ಅವರು ನಮಗೆ ಈ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ನಿಜ ಹೇಳಬೇಕಂತಂದರೆ ಈಗ ಏನಪ್ಪ ಅಂತಂದರೆ ನಾವು ಎಷ್ಟು ಹೆಣ್ಮಕ್ಳಾಗಿರ್ಬೋದು, ಮತ್ತು ಸ್ಟೂಡೆಂಟು ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಮತ್ತು ಟೀಚರ್ಸ್ ಆಗಿರ್ಬೋದು, ಜೊತೆಗೆ ಮಕ್ಳುಗಳಾಗಿರ್ಬೋದು, ಎಲ್ಲರೂ ವಯಸ್ಸು ಲಿಮಿಟ್ ಇಲ್ಲದೇ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಒಂದು ಬಹುಮಾನ ಪಡ್ಕೊತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಬಹುಮಾನ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಜೊತೆಗೆ ಒಂದು ವೇದಿಕೆ ಸಿಕ್ಕಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಒಂದು ಅನಿಸಿಕೆ. ಆ ಒಂದು ವೇದಿಕೆ ಸೃಷ್ಟಿಸಿಕೊಟ್ಟಿರೋ ಅಂಥವರು ನಮ್ಮ ನಾಯಕರು. ಅವರಿಗೆ ನಿಜವಾಗ್ಲೂ ನಾನು ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಇದಲ್ಲದೆ 5 ತಾಲೂಕಲ್ಲೂ ಈ ಒಂದು ಕಾರ್ಯಕ್ರಮ ಒಂದೊಂದು ಹೆಸರಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೂ ಇವರೇ ಕಾರಣಕರ್ತರಾಗಿ ಈ ಒಂದು ವೇದಿಕೆಯನ್ನು 5 ತಾಲೂಕಲ್ಲಿ ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದ ಅದು ಇನ್ನೂ ನಮಗೆ ಖುಷಿ ಥರ ಅಂಥ ವಿಷಯ. ಜೈ ಕಾಂಗ್ರೆಸ್, ಜೈ ಕನಕೋತ್ಸವ.